ಇದು ನಿಮ್ಮ ಧ್ವನಿ. ಅಸತೋಮ ಸದ್ಗಮಯ ತಮಸೋಮ ಬೆಳಕನ್ನು ಪಸರಿಸುವ ಸಂಕೇತವೇ ದೀಪ. ಅಧ್ಯಕ್ಷರಾದ ಕಮಲಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶ್ರೀಮತಿ ನಿರ್ಮಲಾ ಪ್ರಭುರವರು ವೇದಿಕೆಗೆ ಆಗಮಿಸಿ ದತ್ತಿಯ ದಿನಾಚರಣೆ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡತಕ್ಕಂಥದ್ದು ಒಂದು ಪರಿಪಾಠವಾಗಿ ಬಂದಿದೆ. ಈ ಬಾರಿ ಇದರ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂತಹ ಶ್ರೀಮತಿ ಧನಲಕ್ಷ್ಮಿ ಮೇಡಮ್ ರವರು ಮತ್ತು ಅವರ ಇಡೀ ತಂಡಕ್ಕೆ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಸೊಗಸಾಗಿ ಮತ್ತು ಅಚ್ಚುಕಟ್ಟಾಗಿ ರೂಪಿಸಿದ್ದಕ್ಕಾಗಿ, ವಿನೂತನವಾಗಿ ಕೆಲವೊಂದು ಪ್ರಯತ್ನಗಳನ್ನು ಮಾಡಿರೋದಕ್ಕಾಗಿ ಅವರಿಗೆ ದತ್ತಿಯ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇನೆ. ಬಂಧುಗಳೇ, ಶ್ರೀಯುತ ಬಿ ಮುನಿಯಪ್ಪರವರೇ, ದತ್ತಿಯ ಮತ್ತೋರ್ವ ಹಿರಿಯ ಸದಸ್ಯರು ಶ್ರೀಮತಿ ನಿರ್ಮಲಾ ಪ್ರಭುರವರೇ, ಆಡಳಿತಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಪಿ ಸಾಯಿ ಪ್ರಭುರವರೇ, ನಮ್ಮ ಅಗಲಿದ ಚೇತನಗಳ ಪರವಾಗಿ ನಮ್ಮ ಜೊತೆ ಆಸೀನರಾಗಿರ್ತಕ್ಕಂತಹ ಶ್ರೀಮತಿ ವಿಜಯಲಕ್ಷ್ಮೀರವರೇ, ಇಮ್ರಾನ್ ಖಾನ್ ರವರೇ ಮತ್ತು ಬಿ ಮುನಿಯಪ್ಪನವರ ಸುಪುತ್ರರಾದಂತಹ ಸೀನಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವರ್ಗದವರ ನೆಚ್ಚಿನ ವಿದ್ಯಾರ್ಥಿಗಳೇ, ಪ್ರತಿ ವರ್ಷ ನಮ್ಮ ಪುಸ್ತಕ ಪರೀಕ್ಷೆ ಎಂಬತಕ್ಕಂಥದ್ದು ಇತ್ಯಾದಿಗಳಲ್ಲಿ ತಲ್ಲೀನರಾಗಿರ್ತಾರೆ. ಅವರಿಗೆ ಒಂದು ದಿನ ಕ್ರೀಡೆಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ಳಿ, ಇನ್ನೊಂದು ದಿನ
ಸಾಂಸ್ಕೃತಿಕದಲ್ಲಿ ತೊಡಗಿಸಿಕೊಳ್ಳಿ ಅಂತ ಮಹತ್ತರವಾದಂಥ ಆಶಯದೊಂದಿಗೆ ಪ್ರಾರಂಭವಾಗಿದ್ದು ಈ ದತ್ತಿ ದಿನಾಚರಣೆ. ಮೊದಲಿಗೆ ಪ್ರಾರಂಭವಾಗಿದ್ದು ಕೇವಲ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮನೇ. ಆಮೇಲೆ ನಂತರ ವರ್ಷ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡ್ತಾ ಬಂದಿದ್ದೀವಿ. 15ನೇ ತಾರೀಕು ನಿನ್ನೆ ಅಲ್ಲ ಮೊನ್ನೆ ನಡೆದಂತಹ ಅನ್ನ ಸಂತರ್ಪಣೆ ಬಹುಶಃ ಈ ಬಾರಿ ಮೊದಲನೇ ಬಾರಿಗೆ ಅದನ್ನು ರೂಪಿಸಲಾಯಿತು. ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಪ್ರತಿಯೊಬ್ಬ ಸಂಸ್ಥೆಯ ಮುಖ್ಯಸ್ಥರಿಗೆ, ಸಿಬ್ಬಂದಿ ವರ್ಗದವರಿಗೆ ನಿಜವಾಗ್ಲೂ ಸಹ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಸದಸ್ಯರ ಪರವಾಗಿ, ವೇದಿಕೆಯ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇನೆ ಬಂಧುಗಳೇ. ನಮಗೆ ಎಲ್ಲ ಒಂದು ಕಡೆ ಇಷ್ಟು ವರ್ಷಗಳಲ್ಲಿ ನಾವು ಯಾಕೆ ಈ ಕಾರ್ಯಕ್ರಮ ಮಾಡಲಿಲ್ಲ ಅಂತಕ್ಕಂಥ ಭಾವನೆ ನನಗಂತೂ ಮೂಡ್ತು. ಪ್ರತಿಯೊಂದು ಜಾಗದಲ್ಲೂ ಸಹ ಎಲ್ಲೂ ಒಂದೇ ಒಂದು ಅಗಳು ಅನ್ನ ಸಹ ವೇಸ್ಟ್ ಆಗಲಿಲ್ಲ. ಪ್ರತಿಯೊಬ್ಬರು ಸಹ ಇವತ್ತು ಹಸಿದ ಹೊಟ್ಟೆಗೆ ಅನ್ನ ಕೊಡ್ತಕ್ಕಂಥ ಕೆಲಸ ಬಹುಶಃ ನಾವು ಇನ್ನು ಮುಂಚೆನೆ ಪ್ರಾರಂಭ ಮಾಡಬೇಕಾಗಿತ್ತು ಅಂತ ನನಗಂತೂ ಅನ್ನಿಸ್ತು. ಈ ಬಾರಿ ಇದನ್ನು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ವರ್ಷ ಇನ್ನಷ್ಟು ಹೆಚ್ಚು ಜಾಗಗಳಲ್ಲಿ ಇದನ್ನು ಮಾಡಲಿಕ್ಕೆ ನಾವೆಲ್ಲರೂ ಸಹ ಶ್ರಮಿಸೋಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ನೀವು ಒಬ್ಬೊಬ್ಬರು 50 ಜನ, 60 ಜನ, 70 ಜನ, 30 ಜನ, 100 ಜನ ಈ ರೀತಿ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸಿದ್ರಿ. ಆದರೆ ಅಲ್ಲಿ ಕೊನೆಗೆ ಬಂದಿದ್ದು ಆ ಎಡವಟ್ಟು ಎಲ್ಲಿ ಆಯಿತು ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ಬಾರಿ ನೀವು ಯಾರನ್ನ ರಿಜಿಸ್ಟರ್ ಮಾಡಿಸಿದ್ದೀರಿ ಇಲ್ಲಿವರೆಗೂ ಅವರನ್ನ ಈಗ ರಕ್ತದಾನ ಶಿಬಿರಕ್ಕೆ ಕರೆದುಕೊಂಡು ಬರ್ತಕ್ಕಂಥದ್ದು ಮಹತ್ತರವಾದಂಥ ಜವಾಬ್ದಾರಿ ಬಂಧುಗಳೇ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ರಿಜಿಸ್ಟ್ರೇಷನ್ಗೆ ಹೋದಾಗ ಅವತ್ತು ಅವರು ಯಾವುದೋ ಒಂದು ಆತುರ ಇರ್ಬೋದು, ಅಥವಾ ಆಯಿತು ನಾನು ಬಂದು ರಕ್ತದಾನ ಮಾಡ್ತೀನಿ ಅಂತಕ್ಕಂತಹ ವಿಶ್ವಾಸದಿಂದನೇ ಅವರು ನೋಂದಾವಣಿ ಮಾಡಿರ್ಬೋದು. ಆದರೆ 23ನೇ ತಾರೀಕು ಆ ರಕ್ತದಾನ ಶಿಬಿರಕ್ಕೆ ಅವರು ಬರೋವರೆಗೂ ಸಹ ನಿಮ್ಮ ಶ್ರಮ ಮುಖ್ಯ ಆಗ್ತದೆ. 1.5 ತಿಂಗಳಿನಿಂದ ಇದಕ್ಕಾಗಿ ಪ್ರತಿನಿತ್ಯ ರಕ್ತದಾನಿಗಳನ್ನು ಸಂಪರ್ಕ ಮಾಡಿ, ಅವರ ಮನವೊಲಿಸಿ, ಅವರನ್ನು ಪ್ರೇರೇಪಿಸಿ ನೋಂದಾವಣಿ ಮಾಡಿಸಿರ್ತಕ್ಕಂತಹ ಪ್ರತಿಯೊಬ್ಬ ಸಿಬ್ಬಂದಿಗೂ ಸಹ ವೈಯಕ್ತಿಕವಾಗಿ ಮತ್ತು ದತ್ತಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ ಬಂಧುಗಳೇ. ನಿಮ್ಮ ಶ್ರಮ ನಾನು ಎಷ್ಟು ಕೊಂಡಾಡಿದ್ರೂ ಸಹ ಕಮ್ಮಿ ಆಗ್ತದೆ. ಚಿಕ್ಕಬಳ್ಳಾಪುರದಲ್ಲಿ ರಕ್ತದಾನ ಇಷ್ಟೊಂದು ಸುನಾಯಾಸವಾಗಿ ನಡೀತಾ ಇದೆ ಅಂತಂದರೆ ನೀವುಗಳು ಮೂಡಿಸಿರ್ತಕ್ಕಂತಹ ಜಾಗೃತಿ ಇದೆಯಲ್ಲ, ಜನಕ್ಕೆ ಒಂದು ವಿಶ್ವಾಸವನ್ನು ಕೊಟ್ಟಿದ್ದೀರಿ. ರಕ್ತದಾನ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಕ್ಕಂಥದ್ದು. ಈ ಬಾರಿ ಖಂಡಿತವಾಗ್ಲೂ ಸಹ ಎಲ್ಲ ದಾಖಲೆಗಳನ್ನು ಮುರಿತೀವಿ ಅಂತಕ್ಕಂಥ ನಂಬಿಕೆ ನನಗಿದೆ. ನಾವೆಲ್ಲರೂ ಸಹ ಸೇರಿ ಇನ್ನು ಇರ್ತಕ್ಕಂತಹ 5-6 ದಿನಗಳು ನಮ್ಮ ಶ್ರಮವನ್ನು ದುಪ್ಪಟ್ಟು ಮಾಡೋಣ. ಇನ್ನು ಯಾರಾದರೂ ಮರ್ತಿದ್ರೆ, ಯಾರನ್ನಾದರೂ ಬಿಟ್ಟಿದ್ರೆ ಅವರನ್ನು ಇವತ್ತೇ ಸಂಪರ್ಕ ಮಾಡಿ ನೋಂದಾವಣಿ ಮಾಡಿಸಿ, ಬಹುಶಃ ಈ ಟ್ಯಾಗ್ಗಳನ್ನು ಯಾವ ರೀತಿ ವಿತರಣೆ ಮಾಡಬೇಕು, ಏನು ಅದರ ಬಗ್ಗೆ ನಿಮ್ಗೆ ಹೇಗೆ ಅವಗಾಹನೆಯನ್ನು ನೀಡಬೇಕು ಅನ್ನೋದನ್ನು ಒಂದು ಸ್ವಲ್ಪ ತಾದ್ಮೇಲೆ ಚರ್ಚೆ ಮಾಡಿ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಾಗ್ತದೆ. ಹಿರಿಯ ಸದಸ್ಯರಾದ ನಮ್ಮ ನೆಚ್ಚಿನ ನವಗ್ರಹಂ ಜಾಯೇತು ಸರ್ವವಿಘ್ನೋಪಶಾಂತೆ. ಹರ ಹರ ಮಹಾದೇವ. ಪರಮಾತ್ಮನು ಎಲ್ಲರೂ ಚೆನ್ನಾಗಿಟ್ಟಿಲ್ಲಪ್ಪ. ನಾನು ಒಂದೇ ಆಸೆ ಕೊಡುವೆ, ಸೇವೆ ಪೂರ್ಯವಾಗುತ್ತೋ ಕಬ್ಬನಪ್ಪವರು ನಮ್ಮ ತಾಯಿ ಅಂತ ಇದ್ದಾರಪ್ಪ. ನಾನು ಏನು ಮಾಡಿ ಧನ್ಯವಾದಗಳು. ನಮ್ಮ ದತ್ತಿಯ ಸದಸ್ಯರಾದ ನಿರ್ಮಲಾ ಪ್ರಭುರವರು ದೈವ ಭಕ್ತರು ಹಾಗೂ ಉತ್ತಮ ಹಾಡುಗಾರ್ತಿ. ರಾಂಬ ದಯಾನಿದೆ ಶಾರದಾಂಬ ನೀನು చేరి భజించును శారద వంచన సేయకే ఓ తల్లి వేళ వంచన సేయకే ఓ తల్లి వేళ శారదాంబ దయానిదే. ತಮ್ಮ ಮಾಯಾ ಜಜ್ಜಿ ಸಂಸಾರ ನೆಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಯಾರ
ತಮ್ಮ ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ